ಅತ್ತೆ, ನೀನ್ ನನ್ಗೆ ನಿಜ ಹೇಳ್ಬೇಕು. ಏನ್ ವಿಷಯ ಅತ್ತೆ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಭೈರವಿ, ನೇರವಾಗಿ ಕೇಳ್ತಾ ಇದ್ದೀನಿ. ನಿನ್ಗೆ ಸಿಂಧು ಇರೋ ಜಾಗ ಗೊತ್ತಾ? ಅವಳು ಎಲ್ಲಿದ್ದಾಳೆ ಅಂತ ನನ್ಗೀಗ್ಲೇ ಗೊತ್ತಾಗ್ಬೇಕು. ಯಾಕೆ ಭೈರವಿ ಸುಮ್ನೆ ಇದ್ಯಾ? ಅತ್ತೆ ಕೇಳ್ತಾ ಇದಾರಲ್ಲ, ಹೇಳು, ಮಾತಾಡು. ಹೇಳು ಭೈರವಿ, ಎಲ್ಲಿದ್ದಾಳ ಅವಳು? ಇವಾಗ ತಾನೇ ನನ್ನ ಹತ್ರ ಸಿಂಧು ಬಗ್ಗೆ ಹೇಳಿದ್ಯಲ್ಲ, ಅದನ್ನೇ ಅತ್ತೆ ಕೇಳ್ತಿರೋದು. ಹೇಳು. ಹೌದು ಅತ್ತೆ, ನಾನು ಇಶಾನಿ ಹತ್ರ ಸಿಂಧು ಬಗ್ಗೆ ಮಾತಾಡೋದ್ ನಿಜ. ಭವಾನಿ ಅಕ್ಕ ಪಾಪ ಯಾವಾಗ್ಲೂ ಸಿಂಧುನ ಆದಷ್ಟು ಬೇಗ ಹುಡುಕ್ಬೇಕು, ಅವಳನ್ನ ನೋಡ್ಬೇಕು ಅಂತ ಹೇಳ್ತಾನೆ ಇರ್ತಾಳೆ. ಅದನ್ನೇ ನಾನು ಇಶಾನಿ ಹತ್ರ ಹೇಳ್ತಾ ಇದ್ದೆ. ಅಂದ್ರೆ ಭವಾನಿ ಅಕ್ಕಂಗೆ ಸಿಂಧುನ ಹುಡುಕ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಬಹುಶಃ ಇದನ್ನೇ ನಿಮ್ ಹತ್ರ ಇಶಾನಿ ಹೇಳಿರ್ಬೇಕು. ಹೌದಾ? ಆದ್ರೆ ಇವಳು ನಿನಗೆ ಸಿಂಧು ಎಲ್ಲಿದ್ದಾಳೆ ಅಂತ ಗೊತ್ತು ಅಂತ ಹೇಳಿದ್ಲು. ಸರಿ, ಓಕೆ. ನಿನ್ಗೆ ಸಿಂಧು ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಸಿಕ್ಕಿದ್ರು ನೀನ್ ಮೊದಲು ನನಗೆ ಹೇಳ್ಬೇಕು, ಆಯ್ತಾ? ಫೈನ್. ನೀನ್ ನನ್ನ ಜೊತೆ ಇರೋದನ್ನ ಕೇಳಿ ನನಗೆ ಖುಷಿ ಆಗ್ತಾ ಇದೆ. ಹೇಳಿದ್ ನೆನಪಿದೆ ತಾನೆ? ಆ ಸಿಂಧು ಬಗ್ಗೆ ಏನೇ ವಿಷಯ ಗೊತ್ತಾದ್ರೂ ಭವಾನಿಗಿಂತ ಮೊದಲು ನೀನ್ ನನಗೆ ಹೇಳಬೇಕು, ಆಯ್ತಾ? ನೀನ್ ಮ್ಯಾನೇಜ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ಬೋದು, ಆದ್ರೆ ಯಾವಾಗ್ಲೂ ನಿನ್ ಪ್ಲಾನ್ ಹೀಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ. ಯಾಕಂದ್ರೆ ಅಕಾಡಕ್ಕಿಳ್ದಿರೋದು ನಾನಲ್ಲ, ನಮ್ಮತ್ತೆ. ಇಶಾನಿ, ನೀನ್ ಮಾಡ್ತಿರೋದ್ ಸರಿ ಇಲ್ಲ. ನೀನ್ ಮಾಡಿದ್ದು ಮಾಡ್ತಾ ಇರೋದು ಯಾವ್ದು ಸರಿಯಲ್ಲ ಸಿಂಧು. ಇನ್ನೊಂದ್ಸರಿ ನನ್ ವೀರ್ ಬಗ್ಗೆ ಅಪ್ಪಿ ತಪ್ಪಿ ಕನ್ಸ್ಕೊಂಡ್ರು ಕೂಡ ನೀನೇ ಸಿಂಧು ಅನ್ನೋದನ್ನ ಅತ್ತೆಗೆ ಪ್ರೂಫ್ ಸಮೇತ ಹೇಳ್ತೀನಿ. ಹುಷಾರ್. ಸುಳ್ಳು ಹೇಳೋರು ಒಬ್ರೇ ಆಗಿದ್ರು ಅದನ್ನ ನಂಬೋರು 100 ಜನ ಇರ್ತಾರೆ ಅಂತ ನೆನ್ಪಿರ್ಲಿ. ಅಕ್ಕ, ಲಕ್ಕಿ, ಮಹಿಮಾ, ಜಾನ್ವಿ, ಹಾಯ್. ಹಾಯ್ ಡ್ಯಾಡ್. ಹಬ್ಬ ಬರ್ತಿದೆ, ಸೊ ನನ್ಗೆ ಗೊತ್ತಿರೋ ಜಾಗದಿಂದ ಸಾರೀಸು, ಡ್ರೆಸ್ ಮೆಟೀರಿಯಲ್ಸು. ಲಕ್ಕಿ, ನಿನಗೂ ಇದೆ. ಇದು ನೋಡಿ ಸಪೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಬೇರೆ ಯಾವ ಅಂಗಡಿ ಬೇಕಾದ್ರೆ ಹೋಗಿ ತಗೋಬಹುದು. ಥ್ಯಾಂಕ್ಸ್ ಮಾವ, ಥ್ಯಾಂಕ್ ಯು ಸೋ ಮಚ್. ಜಾನು, ಭೈರವಿಗೂ ಭವಾನಿಗೂ ಬಟ್ಟೆ ತಂದಿದ್ದೀನಿ. ಅವ್ರ ಟೇಸ್ಟ್ ನನಗೆ ಗೊತ್ತಿಲ್ಲಮ್ಮ. ನೀನೇ ಚೂಸ್ ಮಾಡಿ ಅವ್ರ ಮನೆಗೆ ಹೋಗಿ ಕೊಟ್ಬಿಟ್ಟು ಬಂದ್ಬಿಡು. ಸರಿ ಡ್ಯಾಡ್. ಡ್ಯಾಡ್, ಪಾಪುಗ್ ಬಟ್ಟೆ ತರ್ಲಿಲ್ವಾ? ಪಾಪುಗ್ ತರದೇ ಇರ್ತೀನಾ? ಪಾಪುಗೂ ತಂದಿದ್ದೀನಿ. ನಮ್ಮ ಅಣ್ಣನ್ಗೆ ಯಾರನ್ನ ಮರೆಯೋ ಅಭ್ಯಾಸನೇ ಇಲ್ಲ. ಅದ್ರಲ್ಲೂ ಅವನ್ ಇಷ್ಟಪಟ್ಟವ್ರನ್ನಂತೂ ಮರೆಯೋಕ್ ಸಾಧ್ಯನೇ ಇಲ್ಲ. ಹಾಗೇನಿಲ್ಲಮ್ಮ, ಹಬ್ಬ ಅಂದ್ರೆ ಸಂಭ್ರಮ ಅಲ್ವಾ?
ಅದಕ್ಕೆ ಎಲ್ರೂ ಸಂತೋಷವಾಗಿರ್ಲಿ ಅಂತ ತಂದಿದ್ದೀನಿ ಅಷ್ಟೇ. ಹೌದು, ಭೈರವಿಗ್ ಸೀರೆ ಕೊಡೋದಿಕ್ಕೆ ನೀನೇ ಹೋಗ್ತೀಯ ಅಣ್ಣ? ಇನ್ನೂ ಡಿಸೈಡ್ ಮಾಡಿಲ್ಲಮ್ಮ. ಡ್ಯಾಡ್, ಹಾಗಾದ್ರೆ ನಾಳೆ ನಾನು ಮತ್ತೆ ಅತ್ತೆ ಭೈರವಿ ಅಕ್ಕನ್ ಮನೆಗೆ ಹೋಗಿ ಬಟ್ಟೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಬರೋದಾ? ಓ ಎಸ್, ವಂಡರ್ಫುಲ್. ಹೇಗಿದ್ರು ನಾನು ಪಾಪುನ ನೋಡೇ ಇಲ್ಲ ಡ್ಯಾಡ್. ನಾಳೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಓಕೆ ಜಾನ್ವಿ, ಬೆಳಗ್ಗೆ ನೀನು ಆ ಪ್ರಾಪರ್ಟಿ ಬಗ್ಗೆ ಮಾತಾಡಿದ್ ಕೇಳಿ ಸ್ವಲ್ಪ ಗಾಬರಿ ಆಯ್ತಮ್ಮ. ಇವಾಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು. ಡ್ಯಾಡ್, ನೀವೇ ಹೇಳಿದೀರಾ ಅಲ್ವಾ ಹಬ್ಬದ ಟೈಮಲ್ಲಿ ಸಂತೋಷವಾಗಿರ್ಬೇಕು ಅಂತ. ನಿಜಮ್ಮ, ನಾಳೆ ಅವ್ರ ಮನೆಗೆ ಹೋಗಿ. ಹಾ ಗೊತ್ತು ಡ್ಯಾಡ್. ಭೈರವಿ ಅಕ್ಕಂಗೆ ಅರ್ಶಿನ ಕುಂಕುಮ ಈ ಸೀರೆ ಎಲ್ಲ ಕೊಟ್ಟು ಬರ್ಬೇಕು. ಆಮೇಲೆ ರೈಟ್? ಎಸ್ ಓಕೆಮ್ಮ. ಸರಿ dad. ಪ್ರೊಸೀಡ್ ಮಾಡಿ, ನಾಳೆ ನಾನು ಬರ್ತೀನಿ. ಜಾನು, ಏನ್ ಹೇಳ್ದೆ ನೀನು? ಯಾಕೋ ಗೊತ್ತಿಲ್ಲ ಅತ್ತೆ. ಭೈರವಿ ಅಕ್ಕ ನೀವ್ ಹೇಳ್ದಾಗೆ ಮಾಡೋದಿಕ್ ಸಾಧ್ಯನೇ ಇಲ್ಲ ಅನ್ನಿಸ್ತಿದೆ. ಅಯ್ಯೋ ಜಾನು, ನಾನು ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನನ್ಗೇನೋ ಅರ್ಥನೇ ಆಗ್ತಿಲ್ಲ ಅತ್ತೆ. ಹೋಗ್ಲಿ ಬಿಡು, ಎಲ್ರಿಗೂ ಅವ್ರವ್ರ ಅನುಭವಕ್ಕೆ ಬಂದಾಗ್ಲೇ ಅರ್ಥ ಆಗೋದು. ಸರಿ, ನಾಳೆ ಪೂಜೆ ಮುಗಿಸಿ ಹೊರಡೋದಲ್ವಾ? ಹಾ ಅತ್ತೆ, ನಾನಂತೂ ಪಾಪುನ ನೋಡೋದಿಕ್ ಕಾಯ್ತಾ ಇದ್ದೀನಿ. ಹೀಗೇನೆ ನಿಮ್ಮಪ್ಪ ನಿನ್ ಸ್ವಂತ ಅಕ್ಕ ನೋಡೋದಕ್ಕೂ ಕಾಯ್ತಾ ಇದ್ದಿದ್ದು. ಅದನ್ನ ಸರಿಯಾಗಿ ಎನ್ಕ್ಯಾಶ್ ಮಾಡ್ಕೋತಾ ಇದ್ದಿದ್ದು ಸಿಂಧು. ಈಗ್ಲಾದ್ರೂ ಅರ್ಥ ಮಾಡ್ಕೋ ಜಾನು. ಒಬ್ರು ವೀಕ್ನೆಸ್ನ ಬಂಡವಾಳ ಮಾಡ್ಕೊಳ್ಳೋದು ಅಂದ್ರೆ ಅದು ಇದೇನೆ. ನನಗೀಗ್ಲೂ ಒಂದು ಆಶ್ಚರ್ಯ ಆಗ್ತಿದೆ ಜಾನು. ಅಲ್ಲ, ನಿನ್ ಕಾಲ್ ತೋರ್ಸೋದಕ್ಕೆ ಡಾಕ್ಟ್ರು ಬರ್ತಿದ್ದಾರೆ ಅಂತ ಹೇಳಿದ್ ನಿಮ್ ಅಕ್ಕ ನಿನ್ನ ಕಾಲ್ ತೋರ್ಸೋದಕ್ಕೆ ಕರ್ಕೊಂಡು ಹೋಗೋದಿರ್ಲಿ, ಅಟ್ಲೀಸ್ಟ್ ನೀನ್ ಡಾಕ್ಟರ್ ಹತ್ರ ಹೋಗ್ ಬಂದ್ಮೇಲೆ ಏನಾಯ್ತು ಅಂತ ವಿಚಾರಿಸೋದಕ್ ಕೂಡ ಒಂದು ಕಾಲ್ ಮಾಡ್ಲಿಲ್ಲ. ಯಾಕೆ? ಅವಳಿಗಿನ್ನೂ ಪುರ್ಸೋದ್ ಸಿಕ್ಕಿಲ್ಲ ಅನ್ಸುತ್ತೆ ಅಲ್ವಾ? ಅದೇ ನೀನ್ ಸ್ವಂತ ಅಕ್ಕ ಆಗಿದ್ದಿದ್ರೆ ಹೀಗ್ ನಡ್ಕೋತಿದ್ಲ ಹೇಳು? ನನ್ ಪ್ರಕಾರ ಸಿಂಧುಗೆ ನಿಮ್ಮಪ್ಪ ಒಂಥರ ATM ಕಾರ್ಡ್ ಇದ್ದ ಹಾಗೆ, ಸರಿಯಾಗಿ ಬಳಸ್ಕೋತಿದ್ದಾಳಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ಸಿಂಧುಗೆ ನಿನ್ ಕಾಲ್ ಸರಿ ಹೋಗೋದೇ ಇಷ್ಟ ಇಲ್ಲ ಜಾನು. ನೀನೇನು ಮಾತಾಡ್ದೇ ಇದ್ರು ನೀನ್ ನನ್ ಟ್ರ್ಯಾಕ್ ಬರ್ತಾ ಇದೀಯಾ ಅಂತ ನಿನ್ ಮುಖ ನೋಡಿದ್ರೆ ನನಗ್ ಗೊತ್ತಾಗ್ತಿದೆ ಜಾನು.